ಇಲ್ಲಿ ಜನ ಎಲ್ಲ ಹೋಗಿ ಗೋವಿಂದ ನನ್ನ ಹೆಂಡತಿ ನಂಗೆ ತೊಂದರೆ ಕೊಡ್ತಾಳೆ ಅಂತ. ಅವನು ವಾಪಸ್ ಹೇಳ್ತಾನೆ, ಅಣ್ಣ ನಾನಿಲ್ಲಿ ಕಲ್ಲಾಗಿ ನಿಂತಿದ್ದೆ ಅದಕ್ಕೆ. ಆ ಗಾಳಿ ಎಲ್ಲ ಕಡೆ ಬೀಸುತ್ತೆ, ಎಲ್ಲರನ್ನು ಸ್ಪರ್ಶ ಮಾಡ್ತಾ, ಆದರೆ ಗಾಳಿ ಯಾವುದಕ್ಕೆ ಅಂಟಿಲ್ಲ. ನೀನು ಅಗ್ನಿವರ್ಣದವಳು, ಅದಕ್ಕೆ ಹೆಣ್ಣಿಗೆ ಆ ತಾಳಿ ಹಾಕುದು. ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿದ್ದೆ ಫಸ್ಟ್ ಹೆಣ್ಣಿಗೆ. ಪತಂಜಲಿ ನೆಕ್ಸ್ಟ್ ಚಿದಂಬರದ ಕತೆ. ನಿಮ್ಮ ನಾಗತಂಬಿಲ ಮಾಡ್ತಾ ಬಾಂಬೆಲಿದ್ರು ಅವ ಬರ್ತಾನೆ. ದೇವರನ್ನು ನಾವು ನೋಡ್ಲಿಕ್ಕಾಗಲ್ಲ. ದೇವರನ್ನು ನೀವು ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಭಕ್ತಿ ನಮಸ್ಕಾರ ಮಾಡಿದ್ರು ಅದು ದೇವರೇ ತಲುಪುತ್ತೆ ದೇವರಿಗೆ. ಯಾಕೆ ಭಗವದ್ಗೀತೆ ನಾವೆಲ್ಲ ಒಪ್ತೀವಿ. ನಾನೀಗ ನಮಸ್ಕಾರ ಮಾಡಿ ನಿಂತಿದ್ದ ಅದೇ ಕಾರಣಕ್ಕೆ. ಯಾಕೆ ನಮಸ್ಕಾರ ಮಾಡಿದೆ ಅಂದರೆ 2 ರೀಸನ್. ಒಂದು, ನಂಗೆ ಅಹಂಕಾರ ಬರೆದಿರಲಿ ಅಂತ. 2ನೇದು, ರಾಮನೆದುರುಗಡೆ ನಾವು ಸಿಂಹಾಸನದಲ್ಲಿ ಕೂರೋದು ಸರಿಯಲ್ಲ, ಸ್ವಲ್ಪ ವಿವೇಕ ಇದ್ದರೆ ಕೂರಲ್ಲ, ಅದಕ್ಕೆ ಅಲ್ಲಿ ಕೂರಲಿಲ್ಲ. 3ನೇದು, ಇದು ನಮಗೆ ಕಂಫರ್ಟ್ ಹೀಗೆ ಮಾತಾಡಲಿಕ್ಕೆ. ಯಾಕೆ ನನಗೆ ನಿಮಗೆ ವಿಚಾರ ತಿಳಿಸ್ಬೇಕಿತ್ತು. ಯಾರೋ ಕೇಳಿದ್ರು, ನಿಮ್ಮನ್ನು ಏನಂತ ಕರೆಯೋದು ಹಾಗಾದರೆ ಅಂತ. ಗಾಳಿಯನ್ನೇನಂತ ಕರೀತಿ? ಗಾಳಿ ಎಲ್ಲರನ್ನೂ ಸ್ಪರ್ಶ ಮಾಡುತ್ತೆ. ಗಾಳಿಗೆ ಯಾವ ಜಾತಿ ಭೇದವೂ ಇಲ್ಲ, ಶ್ರೀಮಂತನೂ ಇಲ್ಲ, ಬಡವನೂ ಇಲ್ಲ ಅಲ್ವಾ. ನಿಮ್ಮ ಮೇಲೆ ಬೀಸಿದ ಗಾಳಿ ನನ್ನ ಮೇಲೂ ಬೀಸುತ್ತೆ, ನನ್ನ ಮೇಲೆ ಬೀಸಿದ ಗಾಳಿ ಅಲ್ಲೆಲ್ಲೋ ಎಣ್ಣೆ ಹೊಡೆದವನ ಮೇಲೂ ಬೀಸುತ್ತೆ, ಇನ್ನೊಬ್ಬ ಮೀನು ಹಿಡಿಯೋನ ಮೇಲೂ ಬೀಸುತ್ತೆ, ಅಲ್ಲಿ ಮೀನು ಒಣಗಿಸಿದ್ರ ಮೇಲೂ ಆ ಗಾಳಿ ಬೀಸುತ್ತೆ. ಆ ಗಾಳಿ ಎಲ್ಲ ಕಡೆ ಬೀಸುತ್ತೆ, ಎಲ್ಲರನ್ನೂ ಸ್ಪರ್ಶ ಮಾಡ್ತಾ, ಆದರೆ ಗಾಳಿ ಯಾವುದಕ್ಕೆ ಅಂಟಿಲ್ಲ. ಆ ಗಾಳಿಗೆ ಐಡೆಂಟಿಟಿ ಇಲ್ಲ, ಅದನ್ನು ಹಿಡಿಲಿಕ್ಕೂ ಸಾಧ್ಯ ಇಲ್ಲ. ಅದನ್ನೇ ನಾನು ಅಂದ್ಕೊಳ್ಳಿ ಅಂತ. ಅದನ್ನು ಹೇಗೆ ರಿಸೀವ್ ಮಾಡ್ತೀರಿ ಅಲ್ವಾ. ನಾವಿವತ್ತು ಬಂದಿದ್ದು ನಿಮ್ಮ ಇಡೀ ಈ ದೇವಸ್ಥಾನದ ಕಮಿಟಿಯವರ ಮನಸ್ಸಿದೆಯಲ್ಲ, ಅದು ತುಂಬ ಶುಭ್ರ. ನಾವಲ್ಲಿ ತುಳಸಿ ಎತ್ಕೊಂಡ್ಬಂದಿದ್ದು ಅದಕ್ಕೆಲ್ಲ ಪ್ರಸಾದ ಕೊಡ್ತೆ. ಭಗವಂತನಿಗೆ ತುಳಸಿಯನ್ನೇ ಹಾಕಿಡಬೇಕು ಅಂತ. ಅವಳ ಹೆಸರು ಬೃಂದ ಅಂತ. ಅವಳು ಹುಟ್ಟಿದ್ದ ರಾಕ್ಷಸರ ಮನೆಯಲ್ಲಿ, ಆದರೆ ಮಹಾವಿಷ್ಣು ಭಕ್ತೆ. ಅವನ ಗಂಡನನ್ನು ವಿಷ್ಣು ಸಂಹಾರ ಮಾಡಿ ಅವಳನ್ನು ಮದುವೆ ಆಗ್ತಾನೆ ಅಲ್ವಾ. ಪುನರ್ವಿವಾಹ ಆವಾಗಲೇ ಶುರುವಾಗಿತ್ತು ಅಲ್ವಾ. ಫಸ್ಟ್ ಡೈವರ್ಸ್ ಕೇಸ್ ಗಲಾಟೆ ಆಗಿದ್ದೆಲ್ಲಿ? ತಿರುಪತಿಲಿ. ಇಲ್ಲಿ ಜನ ಎಲ್ಲ ಹೋಗಿ ಗೋವಿಂದ ನನ್ನ ಹೆಂಡತಿ ನಂಗೆ ತೊಂದರೆ ಕೊಡ್ತಾಳೆ ಅಂತ. ಅವನು ವಾಪಸ್ ಹೇಳ್ತಾನೆ, ಅಣ್ಣ ನಾನಿಲ್ಲಿ ಕಲ್ಲಾಗಿ ನಿಂತಿದ್ದೆ ಅದಕ್ಕೆ ಅಂತ. 2 ಹೆಂಡತಿ ಗಲಾಟೆಯಲ್ಲೇ ಅವ ನಿಂತಿದ್ದಲ್ಲಿ ಅಲ್ವಾ. ಒಬ್ಬಳು ಪದ್ಮಾವತಿ ಕೆಳಗಿದ್ದಾಳೆ, ಇನ್ನೊಬ್ಬಳು ಕೊಲ್ಲಾಪುರದಲ್ಲಿದ್ದಾಳೆ. ಯಾಕೆ ಮನೆಯಲ್ಲಿ ಒಂದು ಹೆಣ್ಣು ಅಡುಗೆ ಮನೆಯಷ್ಟು ಪ್ರಾಧಾನ್ಯ ಅವಳು. ಮನೆಯಲ್ಲಿ ಒಂದು ಹೆಂಗಸಿಗೆ ಎಷ್ಟು ಜವಾಬ್ದಾರಿ ಇದೆ ಅಂದರೆ ಒಂದು ವಿಧಾನಸೌಧದಷ್ಟು ಜವಾಬ್ದಾರಿ ಇದೆ. ನಮ್ಮ ಆಶ್ರಮದಲ್ಲಿ ಮಹಿಳಾ ದಿನಾಚರಣೆ ಮಾಡ್ತಾ ಕೇಳ್ತಾ ಇರ್ತಾರೆ, ನೀವು ಯಾಕೆ ಇದನ್ನು ಮಾಡ್ತೀರಿ. ಎಷ್ಟೋ ಜನ ತಾಯಂದ್ರಿಗೆ 3 ಸಂಕಟ ಇದೆ. ನಾನು ಕೆಲಸ ಮಾಡೋದು ನನ್ನ ಗಂಡನಿಗೆ ಅರ್ಥ ಆಗಲ್ಲ, ಮಕ್ಕಳು ಅದನ್ನು ಗುರುತಿಸಲ್ಲ, ಒಂದಿನವೂ ಅವರೊಂದು ಲೋಟ ಕಾಫಿ ಮಾಡಿಕೊಡಲ್ಲ ಅಂತ ಅಲ್ವಾ. ಉಂಟು, ಎಲ್ಲ ಹೆಂಗಸ್ರಿಗೂ ಉಂಟಿದೆ. ಇದನ್ನೇ ಜ್ಯೋತಿಷರ ಹತ್ರ ಹೋಗಿ ಹೇಳೋದು. ಅದನ್ನೇ ಮನೆಯವ್ರ ಹತ್ರ ಹೇಳಿದರೆ ಆವಾಗಲೇ ಸಾಲ್ವ್ ಆಗ್ತದೆ. ಒಂದೇ ಗಲಾಟೆ ಆಗುತ್ತೆ, ಇಲ್ಲ ಸಾಲ್ವ್ ಆಗುತ್ತೆ. 2 ಆಪ್ಷನ್. ಎಷ್ಟೋ ತಾಯಂದ್ರಿಗುಂಟು. ಯಾಕಂದರೆ ತಾಯಿ ಏನೋ ಶಬ್ದವೇ ಕಾಳಜಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ಅಂತ ದುರ್ಗಾ ಸಪ್ತಶತಿಯ ಮಂತ್ರ. ದಯಾರೂಪೇಣ ಸಂಸ್ಥಿತ, ಶಕ್ತಿರೂಪೇಣ ಸಂಸ್ಥಿತ ಅಂತ. ಈ ಎಲ್ಲವೂ ಆ ಹೆಣ್ಣಿಗೆ ಹೇಳಿದರು. ಹೆಣ್ಣಿಗೆ ಯಾರೋ ಕೇಳಿ, ಹೆಣ್ಣಿಗೆ ಯಾಕೆ ಉಪನಯನ ಇಲ್ಲ, ಸನ್ಯಾಸ ಇಲ್ಲ? ಹೆಣ್ಣು ಹುಟ್ಟು ಶುದ್ಧಿ ಅವಳು. ಯಾಕೆ? ದುರ್ಗಾ ಮಂತ್ರ ಯಾರಿಗಾರು ಗೊತ್ತಿದ್ರೆ ನೋಡಿ, ಅದರಲ್ಲಿ ಜಾತವೇದಸೆ ಸುನವಾಮ ಸೋಮ ತಮಾಗ್ನಿವರ್ಣಂ ತಮಸಾ ಜ್ವಲಂತಿಂ. ನೀನು ಅಗ್ನಿವರ್ಣದವಳು, ಅದಕ್ಕೆ ಹೆಣ್ಣಿಗೆ ಆ ತಾಳಿ ಹಾಕುದು. ಚಿನ್ನವನ್ನು ಹೆಣ್ಣು ಧರಿಸೋದು ಯಾಕಂದರೆ ಅದು ಅಗ್ನಿಯಿಂದ ಶುದ್ಧ ಆದವಳು. ಅವಳು ಅಗ್ನಿಯಿಂದನೇ ಬಂದವಳು, ಅವಳ ಹುಟ್ಟೇ ಶುದ್ಧ, ಅಶುದ್ಧ ಪ್ರಶ್ನೆಯೇ ಇಲ್ಲ ಅಲ್ಲಿ. ಹಾಗಾಗಿ ಹೆಣ್ಮಕ್ಳಿಗೆ ಸಂಸ್ಕಾರ ಅಂತಿಲ್ಲ, ಗಂಡಸರಿಗುಂಟು. ಜಾತಕರ್ಮ ಅಂತುಂಟು, ಉಪನಯನ ಅಂತುಂಟು, ಎಲ್ಲ ಸುಮಾರು ಕೆಲಸ ಎಲ್ಲ ಉಂಟು. ಮದುವೆ ಆಗ್ತಾ ಗಂಡಸರಿಗೆಲ್ಲ ಸಂಸ್ಕಾರ ವಿಧಿಗಳೆಲ್ಲ ಉಂಟು, ಹೆಣ್ಣು ಮಕ್ಕಳಿಗೆ ಯಾವುದಿಲ್ಲ. ಯಾಕೆ? ಹೆಣ್ಣು ಹುಟ್ಟು ಪವಿತ್ರೆ ಅಂತ. ನಾವು ಆ ಧರ್ಮವನ್ನು ಅನರ್ಥ ಮಾಡಿ ಅರ್ಥ ಮಾಡಿಕೊಂಡಾಗ ಹೆಣ್ಣನ್ನು ಸೈಡ್ ಇಡೋದು ಅಲ್ವಾ. ಹೆಣ್ಣುಮಕ್ಕಳು ಜಪ ಕಲಿಬಾರ್ದು, ಮಂತ್ರ ಕಲಿಬಾರ್ದು. ನಾನು ಹೇಳೋದು, ಹೆಣ್ಣು ಮಕ್ಕಳಿಗೆ ಹಾಗೆಲ್ಲ ಇಲ್ಲ. ನಮ್ಮ ಇಡೀ ವೇದದ ಬ್ರಹ್ಮಜ್ಞಾನವನ್ನು ನಮಗೆಲ್ಲ ಗೊತ್ತಿದ್ದ ಹಾಗೆ ಯೋಗಸೂತ್ರವನ್ನು ಪತಂಜಲಿಗೆ ಈಶ್ವರ ಹೇಳಿಕೊಟ್ಟಿದ್ದು ಅಂತ. ಅದ್ರ ಮೊದಲು ಮಹಾವಿಷ್ಣು ಕಪಿಲಾವತಾರದಲ್ಲಿ ಫಸ್ಟ್ ಅವ ಹೇಳಿಕೊಟ್ಟಿದ್ದು ಅವನ ಹೆತ್ತ ತಾಯಿ ದೇವಹೂತಿ. ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿದ್ದೇ ಫಸ್ಟ್ ಹೆಣ್ಣಿಗೆ. ಪತಂಜಲಿ ನೆಕ್ಸ್ಟ್ ಚಿದಂಬರದ ಕತೆ. 2ನೇ ರೌಂಡಿಗೆ ಶಿವ ಚಿದಂಬರದಲ್ಲಿ
ಆದಿಶೇಷ ಅಂದರೆ ಪತಂಜಲಿ ಅಂದರೆ ಆದಿಶೇಷ ಸರ್ಪ. ಹಾಗಾಗಿ ಅವನು ಅಷ್ಟೂ ಭಂಗಿ ಮಾಡ್ತಾನೆ. ಆ ಯೋಗದೆಲ್ಲ ಭಂಗಿ ನಾರ್ಮಲ್ ಮನುಷ್ಯರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭರತ ಮಹಾಮುನಿಗೆ ನಾಟ್ಯಶಾಸ್ತ್ರವನ್ನು, ಪತಂಜಲಿಗೆ ಯೋಗಶಾಸ್ತ್ರವನ್ನು ಚಿದಂಬರದಲ್ಲಿ ಹೇಳಿಕೊಟ್ಟ. ಒಂದು ಸಾಕ್ಷಿ. ಇನ್ನೊಂದು, ಫಸ್ಟು ರಾಮನಾಮ ಉಪದೇಶ ಮಾಡಿದ್ದು ಶಿವ ಯಾರಿಗೆ? ಪಾರ್ವತಿ. ಸಹಸ್ರನಾಮ ತತ್ತುಲ್ಯಂ ಅದು ಶುರುವಾಗುವುದು ಹಾಗೆ. ಈ ವಿಷ್ಣುವಿನ ಸಹಸ್ರನಾಮ ಪಠನೆ ಮಾಡೋದು ಒಂದೇ, ಒಂದು ಸಲ ಶ್ರದ್ಧೆಯಿಂದ ರಾಮನಾಮ ಹೇಳೋದು ಒಂದೇ. ಅಲ್ಲಿ ಕಂಡೀಷನ್ ಉಂಟು. ಏನು ರಾಮನಾಮಕ್ಕೆ? ಸ್ನಾನ ಜಪಾದಿಗಳಲ್ಲ, ಶ್ರದ್ಧೆ. ನಿನಗೆ ನಂಬಿಕೆ ಇರಬೇಕು ಅಂತ. ನಂಬಿದರೆ ರಾಮ, ನಂಬದಿದ್ದರೆ ಡ್ರಾಮ. ನಾವು ಯಾವಾಗಲೂ ಭಾಷಣದಲ್ಲಿ ಹೇಳಿ, ನಂಬಿದರೆ ಅವ ಶಿವ, ನಂಬದವನಿಗೆ ಅವ ಶವ ಅಲ್ವಾ? ನಿಮ್ಮ ಇಡೀ ಈ ಸೌತ್ ಕೇಂದ್ರ ಏನಿದೆ ಘಟ್ಟದ ಕೆಳಗೆ, ನಿಮ್ಮ ನಂಬಿಕೆಗಳು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇರೋದು. ಇಲ್ಲಿ ವೃದ್ಧಾಶ್ರಮ ಕಮ್ಮಿ. ಕಾರಣ ಏನು? ದೈವಗಳ ಮೇಲಿನ ನಂಬಿಕೆ, ನಾಗನ ಮೇಲಿರೋ ನಂಬಿಕೆ. ಯಾಕೆ? ನಿಮ್ಮ ನಾಗ ತಂಬಿಲ ಮಾಡ್ತಾ ಬಾಂಬೆಲಿದ್ರೂ ಅವ ಬರ್ತಾನೆ ಅಲ್ವಾ? ಎಂಥ ಕೋಟ್ಯಾಧಿಪತಿ ಆದರೂ ಅವನಿರಬೇಕು. ಮತ್ತು ನಿಮ್ಮ ದೈವ ಕೋಲ ಆಗಬೇಕಾದ್ರೆ ಮನೆಯ ವಯಸ್ಸಾದವರು, ಅವನು ಶ್ರೀಮಂತ ಬಡವ ಅಂತೆಲ್ಲ ನೋಡಲ್ಲ, ಆ ದೇವರು ಕೇಳುತ್ತೆ. ಈಗ ನಮ್ಮ ಮನೆಯಲ್ಲೂ ಪಂಜರುಳ್ಳಿ ಎಲ್ಲ ಉಂಟು, ನನ್ನ ಅಪ್ಪನ ಮನೆ ದೇವರಲ್ಲಿ. ನಮ್ಮ ಆಶ್ರಮದಲ್ಲೂ 5-6 ದೈವ ಉಂಟು. ಅದರ ದರ್ಶನ ಆಗಬೇಕಾದ್ರೆ ಅದು ಕರೆಯುತ್ತೆ ಎಲ್ಲರನ್ನು, ಮನೆಯಲ್ಲಿರೋ ವಯಸ್ಸಾದವರನ್ನು ಕರೆಯುತ್ತೆ ಅಲ್ವಾ? ಕಾರಣ ಏನು? ಭಗವಂತ ಅಥವಾ ಶಾಸ್ತ್ರ ದುಡ್ಡನ್ನು ನೋಡಲಿಲ್ಲ ಇವತ್ತಿನ ತನಕ.